ಟ್ರಾಫಿಕ್ ಸಿಟಿ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಅದರಲ್ಲೂ ಈಗಂತೂ ಪೀಕ್ ಅವರ್ಸಲ್ಲಂತೂ ಹೇಳೋದು ಬೇಕೇ ಆಗಿಲ್ಲ. ವೆಹಿಕಲ್ ಅಂತೂ ಮೂಮೆಂಟೇ ಆಗಲ್ಲ ಗೈಸ್. ಮೇಲ್ಗಡೆ ಫುಟ್ಪಾತ್ ಇರುತ್ತಲ್ಲ, ಅಲ್ಲೂ ಕೂಡ ಹತ್ತಿಸ್ಕೊ ಹೋಗ್ತಾ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ, ಅದೇ ಸಿಚುವೇಶನ್. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಅದು ಈ ಕಡೆ ಲೆಫ್ಟ್ ಸೈಡ್ ಹೋಗ್ಬೇಕಾಗಿದೆ. ಸ್ಟ್ರೈಟ್ ಹೋಗ್ತಾರೆ ನಾವು ಅಂದ್ಕೊಂಡಿದ್ದೆ, ಅದು ಲೆಫ್ಟ್ ಸೈಡು. ಆ ಕಡೆ ಬರೋರಿಗೆ ಫ್ಲೈಓವರ್ ಇದೆ, ಆದರೂ ಕೂಡ ಇಷ್ಟೊಂದಿದೆ ಟ್ರಾಫಿಕ್. ಬೆಂಗಳೂರು ಟ್ರಾಫಿಕ್ ಒನ್ ಡೇ ಎಕ್ಸ್ಪೀರಿಯನ್ಸ್ ಅಂತ. ವೆಹಿಕಲ್ಸ್ ಅಷ್ಟೊಂದು ಇರುತ್ತೆ ಗಾಯ್ಸ್. ಯಾಕಂದರೆ ಪರ್ಸ್ನಲ್ ವೆಹಿಕಲ್ಸು ಏನೇನು ಒಬ್ಬೊಬ್ರು ಇದ್ದಾರೆ, ಅವರು ಸಿಂಗಲ್ ಎಲ್ಲ ವೆಹಿಕಲ್ಸ್ ಇಡೋದ್ರಿಂದ ಆಟೋಮೆಟಿಕ್ಕಾಗಿ ಅಷ್ಟೊಂದು ವೆಹಿಕಲ್ಸ್ ಇದೆ. ಹೇಳೋದೇ ಬೇಕಿಲ್ಲ ಅಂದ್ಕೊಳ್ಳಿ, ಅಷ್ಟೊಂದು ಜನ ವೆಹಿಕಲ್ಸ್ ಮಾತ್ರ ಸಖತ್ತಾಗಿರುತ್ತೆ. ಇದು ಒಂದಿನ ಎರಡು ದಿನ ಅಪರೂಪಕ್ಕೆ ಹೋದವ್ರಿಗೆ ಇಷ್ಟೊಂದು ಟ್ರಾಫಿಕಲ್ಲಿ ಇದೀವಲ್ಲ ಅನಿಸ್ಬಿಡುತ್ತೆ. ಡೈಲಿ ಇದೇ ರೀತಿ ಡ್ಯೂಟಿಗೆ ಹೋಗೋರಾದರೆ ಹೆಂಗಿರುತ್ತೆ ನೋಡಿ ಅಂತ. ಏನು ಸಿಗ್ನಲ್ ತೋರಿಸಿದ್ದು ಅವನು ವಿಕ್ಟ್ರಿ ಅಂತನಾ? ಏನು ವಿಕ್ಟ್ರಿ ಗುರು ಇದ್ರ ಮಧ್ಯ? ಎಂಬೆಸ್ಸಿ ಹ್ಯಾಬಿಟ್ಯಾಟ್. ಫಸ್ಟು ರೂಟ್ ಸರಿಯಾಗಿ ಗೊತ್ತಿರಬೇಕು ಇಲ್ಲಿ ಓಡಿಸ್ಬೇಕು ಅಂದರೆ. ರೂಟ್ ಸರಿಯಾಗಿ ಗೊತ್ತಿಲ್ಲದೆ ಮ್ಯಾಪ್ ಹಾಕೊಂಡು ಒಂದ್ಸರಿ ಏನಾದ್ರು ಮುಂದೆ ಹೋಗ್ಬಿಟ್ಟು ಇಲ್ಲದೆ ಅದು ಹೋದರೆ ಅದು ಎಲ್ಲೆಲ್ಲಿಗೋ ಕನೆಕ್ಟ್ ಆಗಿಬಿಡುತ್ತೆ. ಹೋಗಿ ಅಂತ ಹೇಳ್ಕೊಡ್ಬೇಕು ಅಷ್ಟೇ. ಆವಾಗ ಆಮೇಲೆ ನೀವು ಎಲ್ಲರಿಗೂ ಕರೆಕ್ಟ್ ಅದು ಮಾಡ್ಕೊಬೋದು. ಈ ಏರಿಯಾ ಒಂಥರ ಸಖತ್ತಾಗಿ ಕಾಣ್ತೈತೆ ಅಲ್ಲ. ಎಲ್ಲಿಗೋ ಕನೆಕ್ಟ್ ಆಗುತ್ತೋ ನೋಡೋಣ.